ಕುರುಕ್ಷೇತ್ರ ಯುದ್ಧದ ನಂತರ ದ್ರೌಪದಿಯು ಆದಿಶಕ್ತಿಯ ರೂಪ ತಳೆದು ತಿಮಿರಾಸುರ ಎಂಬ ರಾಕ್ಷಸನನ್ನ ಸಂಹರಿಸಿದ ಕಥೆಯನ್ನ ಕರಗ ಆಚರಣೆ ಮೂಲಕ ಸ್ಮರಿಸಲಾಗುತ್ತದೆ. ಪಾಂಡವರು ಸ್ವರ್ಗಾರೋಹಣ ಮಾಡುವಾಗ ದ್ರೌಪದಿಯನ್ನ ಭೂಮಿಯ ಮೇಲೆ ಬಿಟ್ಟು ಹೋಗುತ್ತಾರೆ. ಆಗ ತಿಮಿರಾಸುರನನ್ನ ಕೊಲ್ಲಲು ದ್ರೌಪದಿ ತನ್ನ ತಲೆಯಿಂದ ಯಜಮಾನರನ್ನ, ಹಣೆಯಿಂದ ಗಣಚಾರಿಗಳನ್ನ, ಕಿವಿಯಿಂದ ಗೌಡರನ್ನ, ಬಾಯಿಯಿಂದ ಗಂಟೆ ಪೂಜಾರಿಗಳನ್ನ ಮತ್ತೆ ಹೆಗಲಿನಿಂದ ವೀರಕುಮಾರನನ್ನ ಸೃಷ್ಟಿಸಿದರು ಎಂಬುದು ಪ್ರತೀತಿ. ಹೀಗೆ ಪ್ರಾಚೀನ ಪೌರಾಣಿಕ ಹಿನ್ನೆಲೆ ನಮ್ಮ ಬೆಂಗಳೂರು ಕರಗ. ಕುರುಕ್ಷೇತ್ರ ಯುದ್ಧದ ನಂತರ ದ್ರೌಪದಿಯು ಆದಿಶಕ್ತಿಯ ರೂಪ ತಳೆದು ತಿಮಿರಾಸುರ ಎಂಬ ರಾಕ್ಷಸನನ್ನ ಸಂಹರಿಸಿದ ಕಥೆಯನ್ನ ಕರಗ ಆಚರಣೆ ಮೂಲಕ ಸ್ಮರಿಸಲಾಗುತ್ತದೆ. ಪಾಂಡವರು ಸ್ವರ್ಗಾರೋಹಣ ಮಾಡುವಾಗ ದ್ರೌಪದಿಯನ್ನ ಭೂಮಿಯ ಮೇಲೆ ಬಿಟ್ಟು ಹೋಗುತ್ತಾರೆ. ಆಗ ತಿಮಿರಾಸುರನನ್ನ ಕೊಲ್ಲಲು ದ್ರೌಪದಿ ತನ್ನ ತಲೆಯಿಂದ ಯಜಮಾನರನ್ನ, ಹಣೆಯಿಂದ ಗಣಚಾರಿಗಳನ್ನ, ಕಿವಿಯಿಂದ ಗೌಡರನ್ನ, ಬಾಯಿಯಿಂದ ಗಂಟೆ ಪೂಜಾರಿಗಳನ್ನ ಮತ್ತೆ ಹೆಗಲಿನಿಂದ ವೀರಕುಮಾರನನ್ನ ಸೃಷ್ಟಿಸಿದರು ಎಂಬುದು ಪ್ರತೀತಿ. ಹೀಗೆ ಪ್ರಾಚೀನ ಪೌರಾಣಿಕ ಹಿನ್ನೆಲೆ ನಮ್ಮ ಬೆಂಗಳೂರು ಕರಗ. ಕುರುಕ್ಷೇತ್ರ ಯುದ್ಧದ ನಂತರ ದ್ರೌಪದಿಯು ಆದಿಶಕ್ತಿಯ ರೂಪ ತಳೆದು ತಿಮಿರಾಸುರ ಎಂಬ ರಾಕ್ಷಸನನ್ನ ಸಂಹರಿಸಿದ ಕಥೆಯನ್ನ ಕರಗ ಆಚರಣೆ ಮೂಲಕ ಸ್ಮರಿಸಲಾಗುತ್ತದೆ. ಪಾಂಡವರು ಸ್ವರ್ಗಾರೋಹಣ ಮಾಡುವಾಗ ದ್ರೌಪದಿಯನ್ನ ಭೂಮಿಯ ಮೇಲೆ ಬಿಟ್ಟು ಹೋಗುತ್ತಾರೆ. ಆಗ ತಿಮಿರಾಸುರನನ್ನ ಕೊಲ್ಲಲು ದ್ರೌಪದಿ ತನ್ನ ತಲೆಯಿಂದ ಯಜಮಾನರನ್ನ, ಹಣೆಯಿಂದ ಗಣಚಾರಿಗಳನ್ನ, ಕಿವಿಯಿಂದ ಗೌಡರನ್ನ, ಬಾಯಿಯಿಂದ ಗಂಟೆ ಪೂಜಾರಿಗಳನ್ನ ಮತ್ತೆ ಹೆಗಲಿನಿಂದ ವೀರಕುಮಾರನನ್ನ ಸೃಷ್ಟಿಸಿದರು ಎಂಬುದು ಪ್ರತೀತಿ. ಹೀಗೆ ಪ್ರಾಚೀನ ಪೌರಾಣಿಕ ಹಿನ್ನೆಲೆ ನಮ್ಮ ಬೆಂಗಳೂರು ಕರಗ.